ರೀಸೆಂಟ್ ಟ್ರಿಪ್ಪಲ್ಲಿ ಏನಾಯ್ತಪ್ಪ ಅಂದರೆ ಒಂದು ಸಣ್ಣ ಹುಡುಗ ನನ್ನ ಹತ್ರ ಬಂದು, ಅಣ್ಣ ಇದು ನಿಮ್ಮದೇನಾ ಬೈಕು ಅಂತ ಕೇಳಿದಾಗ ನಾನು ಹೌದು ಅಂತ ಹೇಳೋಕ್ಕೆ ಅವನು, ಅಣ್ಣ ಇದು ನನ್ನ ಫೇವ್ರೆಟ್ ಬೈಕು, ನಾನು ತಗೊಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ದ. ನಾನು ಹೇಳಿದೆ, ಕೆಲಸಕ್ಕೆಲ್ಲ ಹೋದ್ಮೇಲೆ ನೀನು ಸಂಪಾದನೆ ಮಾಡಿ ತಗೊಬೋದು ಅಂತ ಹೇಳಿದೆ. ಅದಕ್ಕೆ ಅವನ ಉತ್ತರ ನನಗೆ ಆಶ್ಚರ್ಯಪಡಿಸ್ತು. ಅಣ್ಣ ನಮ್ಮ ಅಪ್ಪ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ನಾನೇ ಬೇಡ ಅಂತ, ನನ್ನ ಸ್ವಂತ ಕಾಸಲ್ಲಿ ತಗೊಬೇಕು ಅಂತ ನನಗೂ ತುಂಬ ಆಸೆ ಅಂತ ಹೇಳ್ದ. ಅವ್ರು ಆ ಥರ ಹೇಳಿದಾಗ ನನಗೂ ಒಂದು 10-15 ಇಯರ್ಸ್ ನಾನೇ ನೋಡ್ಕೊಂಡಂಗೆ ಅನಿಸ್ತು. ಅದೇ ಖುಷಿಯಲ್ಲಿ ನಾನೇನಪ್ಪ ಮಾಡಿದೆ ಅಂದರೆ, ಅವನಿಗೆ ನನ್ನ ಬೈಕ್ ಮೇಲೆ ಕೂರಿಸಿ ಫೋಟೋಸ್ ಎಲ್ಲ ಹಿಡಿದು ಅವನಿಗೂ ಫೋಟೋಸ್ ಎಲ್ಲ ಸೆಂಡ್ ಮಾಡಿ ಅವನಿಗೊಂದು ಬೈಕ್ ರೈಡ್ ಸಹ ಕೊಟ್ಟೆ. ಅವನು ಹೋಗಿ ಬಂದು ಸಖತ್ ಖುಷಿ ಆಯಿತು ಅಂತ ಹೇಳ್ದ. ಇದೆಲ್ಲ ಆದಮೇಲೆ ನನಗೇನಪ್ಪ ಅನಿಸ್ತು ಅಂದರೆ, ಸಮ್ಟೈಮ್ಸ್ ನಾವು ಈಸ್ಕೊಳ್ಳೋಕ್ಕಿಂತ ಕೊಡೋದ್ರಲ್ಲಿ ತುಂಬ ನೆಮ್ಮದಿ ಅನಿಸ್ತು. ಇದೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಬರಬೇಕಾದ್ರೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಆಯಿತು. ನಿನ್ನೆ ಏನಾಯ್ತೋ ಸೀರಿಯಸ್ ಆಗಿ ಮರ್ತೋಯ್ತು, ನಾಳೆ ಏನಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಈಗಿನ ಮೂಮೆಂಟ್ ಇದೆ ಅಲ್ವಾ, ಅದೇ ಲೈಫ್. ಅದನ್ನು ನೀವು ಎಂಜಾಯ್ ಮಾಡಬೇಕು. ಕೊನೆಯದಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಏನೇ ಮಾಡಿದ್ರೂ, ನೀವು ಸಕ್ಸಸ್ ಆದ್ರೂ ಫೇಲ್ಯೂರ್ ಆದ್ರೂ ದೇವ್ರನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಏನಕ್ಕಂದರೆ ದೇವರ ಆಶೀರ್ವಾದ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್.